ನಿಮ್ಮ ಜೀವಿತದಲ್ಲಿ ಹಣ ಆಸ್ತಿ ಇರೋದು ದೇವರು ನಿಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕೆ ಗುರುತಲ್ಲ. ಚರ್ಚ್ನಲ್ಲಿ ಸಾವಿರಾರು ಜನ ಇದ್ದಾರೆ, ದೇವರು ನಮ್ಮ ಜೊತೆ ಇದ್ದಾನೆ ಅನ್ನೋದಕ್ಕೆ ಗುರುತಲ್ಲ. ನಿಮ್ಮ ಮನೆಗಳಲ್ಲಿ ಕಾರು, ಆಸ್ತಿ ಪಾಸ್ತಿ, ಹೊಲ ಏನೆಲ್ಲ ನೀವು ಆಶೀರ್ವಾದ ಅಂತ ಹೇಳ್ತಿದ್ದೀರೋ ಅದು ಯಾವುದು ಕೂಡ ದೇವರು ನಿಮ್ಮ ಜೊತೆ ಇದ್ದಾನೆ ಅನ್ನೋದಕ್ಕೆ ಗುರುತಲ್ವೇ ಅಲ್ಲ. ಯಾಕಂದ್ರೆ ಬೈಬಲಲ್ಲಿ ಇಸ್ರಾಯೇಲ್ ಜನರಿಗೆ ದೇವರು ಆಕಾಶದಿಂದ ಮನ್ನಾ ಕೊಟ್ಟರು, ಬಂಡೆಯಿಂದ ನೀರು ಕೊಟ್ಟರು. ಆದರೆ ಅವರು ಪಾಪ ಮಾಡಿದ್ರಿಂದ ಕೊರಿಂಥ ಪತ್ರಿಕೆಯಲ್ಲಿ ಹೇಳ್ತಾರೆ, ದೇವರು ಅವರ ಕುರಿತು ಸಂತೋಷಿಸಲಿಲ್ಲ. ಪಾಸ್ಟ್ರೇ, ದೇವರು ನಮ್ಮ ಜೊತೆ ಇದ್ದಾನೆ ಅನ್ನೋದಕ್ಕೆ ಗುರುತೇನು? ಒಂದೇ ಒಂದು, ನಿನ್ನ ಜೀವಿತದಲ್ಲಿ ದೇವರು ನಿನ್ನ ಜೊತೆಗಿದ್ದೆ ಗುರುತು, ಶತ್ರು ನಿನ್ನನ್ನು ಗೆಲ್ಲಬಾರ್ದು, ಪಾಪ ನಿನ್ನನ್ನು ಗೆಲ್ಲಬಾರ್ದು. ಪಾಪ ನಿನ್ನನ್ನು ಗೆದ್ರೆ ನೀನು ದೇವರ ಒಲವಿನಲ್ಲಿ ಇಲ್ಲವೇ ಇಲ್ಲ. ನಾನು ಕೂಡ ಎಷ್ಟೇ ದೊಡ್ಡ ಪ್ರಸಂಗ ಮಾಡ್ಬೋದು, ಯೂಟ್ಯೂಬ್ನಲ್ಲಿ ಸಾವಿರಾರು ಜನರು ಸಬ್ಸ್ಕ್ರೈಬರ್ಸ್ ನನಗಾಗಿರ್ಬೋದು, ಅದು ಯಾವುದೂ ಕೂಡ ದೇವರು ನನ್ನ ಜೊತೆ ಇದ್ದಾನೆ ಅನ್ನೋದಕ್ಕೆ ಗುರುತು ಅಲ್ವೇ ಅಲ್ಲ. ಯಾಕಂದರೆ ಪಾಪವು ನನ್ನ ಮೇಲೆ ಗೆದ್ದರೆ ದೇವರ ಒಲವು ನನ್ನ ಮೇಲೆ ಇಲ್ವೇ ಇಲ್ಲ. ಅದನ್ನು ದಾವೀದ ಚೆನ್ನಾಗಿ ಅರ್ಥ ಮಾಡ್ಕೊಂಡ. ಕೀರ್ತನೆ 41ನೇ ಅಧ್ಯಾಯ 11ನೇ ವಾಕ್ಯ ನೋಡ್ರಿ, ಅಲ್ಲಿ ಅವನೇನು ಹೇಳ್ತಾ ಇದ್ದಾನೆ? ಶತ್ರುಗಳ ಜಯಧ್ವನಿ ಇಲ್ಲದರಿಂದಲೇ ನಿನ್ನ ಒಲುಮೆ ನನಗುಂಟೆಂದು ಏನು ಮಾಡುವೆನು? ತಿಳಿದುಕೊಳ್ಳುವೆನು. ಶತ್ರುವಿನ ಜಯಧ್ವನಿ ನಿನ್ನ ಮೇಲೆ ಇರಬಾರ್ದು. ನಿನ್ನ ಜೀವಿತದಲ್ಲಿ ಪಾಪಗಳು ನಿನ್ನನ್ನು ಗೆಲ್ತಾ ಇದ್ರೆ ನೀನು ಪಾಪವನ್ನು ಆಳಬೇಕು. ಆದರೆ ಪಾಪ ನಿನ್ನನ್ನು ಆಳ್ತಾ ಇದ್ರೆ ದೇವರ ಒಲವು ನಿನ್ನ ಮೇಲೆ ಇಲ್ಲ.